ಮಾತನಾಡಿದ್ದಾರೆ. ನಾನು ಮಾತನಾಡಲಿಕ್ಕೆ ಅದು ಕೂತ್ಕೊಂಡು ಮಾತನಾಡಲಿಕ್ಕೆ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ, ಯುವಕ ಮಿತ್ರರಲ್ಲಿ, ತಾಯಂದಿರಲ್ಲಿ, ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮುಖಂಡರು ಸರ್ವರಲ್ಲೂ ಪ್ರಾರ್ಥನೆ ಮಾಡ್ತೇನೆ. ಈಗ ನಾನು NDA ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನವರಿಗೆ 26ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಮತಯಾಚನೆ ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ನಾನು ಹಿಂದೆ ಚಂಗಡಿಹಳ್ಳಿಗೂ ಬಂದಿದ್ದೇನೆ. ನಾನು ಕುಮಾರಸ್ವಾಮಿಯವರು ಅವತ್ತು JDSನ ಮುಖಂಡನಾಗಿ ಬಂದಿದ್ದೆ. ಇವತ್ತು NDA ಒಬ್ಬ ಕಾರ್ಯಕರ್ತನಾಗಿ ನಾನು ನಿಮ್ಮ ಮುಂದೆ ನಿಂತು 26ನೇ ತಾರೀಕು ನಡೆಯುವ NDA ಲೋಕಸಭಾ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣವರಿಗೆ ಮತಯಾಚನೆ ಮಾಡಲಿಕ್ಕೆ ನಿಮ್ಮ ಮುಂದೆ ನಾನು 4 ಮಾತುಗಳನ್ನು ಆಡ್ತೇನೆ. ಹೆಚ್ಚು ಭಾಷಣ ಮಾಡೋ ಅವಶ್ಯಕತೆ ಇಲ್ಲ. ಮಾತನಾಡೋದಾದ್ರೆ ತುಂಬ ವಿಷಯ ಮಾತನಾಡಬಹುದು. ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಈ ದೇಶದಲ್ಲಿ ಕಾಂಗ್ರೆಸ್ 3 ಕಡೆ ಇದೆ. ಒಂದು ಕರ್ನಾಟಕ, ಮತ್ತೊಂದು ತೆಲಂಗಾಣ, ಇನ್ನೊಂದು ಹಿಮಾಚಲ ಪ್ರದೇಶ. ಈ ಸ್ಥಿತಿ ಯಾಕೆ ಬಂತು ಕಾಂಗ್ರೆಸ್? ನಾನು ಕಾರಣನ? ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ. ಇಲ್ಲಿ ಯಾರಾದರೂ ಪುಣ್ಯಾತ್ಮರು ಹಿರಿಯರಿದ್ರೆ ಅವರಿಗೆ ಗೊತ್ತಿದೆ. ನಾನು 1962ರಲ್ಲಿ ನನ್ನನ್ನು ಕಾಂಗ್ರೆಸ್ಸಿಂದ ಹೊರಗೆ ಹಾಕಿದರು. ನನ್ನ ಒಬ್ಬನ್ನಲ್ಲ, 9 ಜನವನ್ನ ಹೊರಗೆ ಹಾಕಿದರು. ನಿಜಲಿಂಗಪ್ಪನವರು ಅಧ್ಯಕ್ಷರು, ಸಂಜೀವ್ ರೆಡ್ಡಿಯವರು ರಾಷ್ಟ್ರ ಮಟ್ಟದಲ್ಲಿ ಅಧ್ಯಕ್ಷರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳು. 9 ಜನವನ್ನ ಹೊರಗೆ ಹಾಕಿದರು. ಅದಕ್ಕೆ ಕಾರಣ ಬೇರೆ. ನಾನು ಅವತ್ತು ನಡೆದಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡಲ್ಲ. ಆದರೆ ಕಾಂಗ್ರೆಸ್ ವಿರುದ್ಧವಾಗಿಯೇ ನಾನು ನಿಂತುಕಿದ ಮೇಲೆ ನಾನು 83 ಲೋಕೋಪಯೋಗಿ ಮಂತ್ರಿ, ಹೆಗ್ಡೆ ಮುಖ್ಯಮಂತ್ರಿ. ಅದು ಕೂಡ 4 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಬೇಕಾದ್ರೆ ಹಣ, ದುಡ್ಡು ಬೇಕು. ಈ ರಸ್ತೆಗಳಿಗೆಲ್ಲ ನನಗೆ ಗೊತ್ತು. ಈ ಇಡೀ ಕರ್ನಾಟಕದ ಎಲ್ಲ ಭಾಗದಲ್ಲಿ ರಸ್ತೆಗಳನ್ನು ಮಾಡಲಿಕ್ಕೆ ಹಣ ಬೇಕು. ಹೇಗೆ ಹಣವನ್ನು ಒದಗಿಸ್ತೆ ಅವೆಲ್ಲ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ತುಂಬ ಟೈಮ್ ಆಗುತ್ತೆ. ಅವತ್ತು ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಕಾಂಗ್ರೆಸ್ನವರೇ, ಆಂಧ್ರದವರು. ನನಗೂ ಅವ್ರಿಗೂ ಬಹಳ ಸ್ನೇಹ. ಆ ಮಹಾನುಭಾವ ಈ ಹಳ್ಳಿ ರಸ್ತೆಗಳಿಗೆ ಅವತ್ತಿನ ಕಾಲದಲ್ಲಿ 83 ಅಂದ್ರೆ 40 ವರ್ಷ ಆಯ್ತು, 10 ಕೋಟಿ ರೂಪಾಯಿ ಮುಂದೆ ಈ ರಸ್ತೆಗಳನ್ನೆಲ್ಲ ಡಿಸ್ಟ್ರಿಕ್ಟ್ ಬೋರ್ಡ್ ರಸ್ತೆಗಳು. ವೈ ಧರ್ಮಪ್ಪನವರು ಡಿಸ್ಟ್ರಿಕ್ಟ್ ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ದಾಗ ಅನೇಕರಿಗೆ ಗೊತ್ತಿಲ್ಲ. ಯಾರು ಪುಣ್ಯಾತ್ಮರು 75 ವರ್ಷ 80 ವರ್ಷ ವಯಸ್ಸಿನವರಿದ್ದಾರೆ, ಆ ಪುಣ್ಯಾತ್ಮರಿಗೆ ಗೊತ್ತಿದೆ. ವೈ ಧರ್ಮಪ್ಪನವರು ಡಿಸ್ಟ್ರಿಕ್ಟ್ ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ದರು. ಇವೆಲ್ಲ ಡಿಸ್ಟ್ರಿಕ್ಟ್ ಬೋರ್ಡ್ ರೂಲ್ಸ್. ಇವುಗಳನ್ನೆಲ್ಲ ಈ PWD ರಸ್ತೆ ಅಂತ ಹೇಳಿ ಒಂದು ಆರ್ಡರ್ ಇಶ್ಯೂ ಮಾಡಿ ಅವತ್ತು
ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಂಧ್ರವರು ಒಂದೇ ಕನ್ನದಲ್ಲಿ ಈ ರಸ್ತೆಗಳಿಗೆ 10 ಕೋಟಿ ರೂಪಾಯಿ ಹಣ ಅದಾದ್ಮೇಲೆ ರಾಜೇಶ್ ಪೈಲಟ್ ಅವರು 15 ಕೋಟಿ ಹಣ 4 ಸೇತುವೆಗಳಿಗೆ ಆ ಹೆಡ್ಡಲ್ಲೇ ಬೇರೆ ಹಣ ಕೊಟ್ಟರು. ನಾನು ಏನು ಕೆಲಸ ಮಾಡಿದ್ದೇನೆ ವಿಷಯ ಬೇಡ. ನಾನಿವತ್ತು ಒಂದು 2 ಮಾತಲ್ಲಿ ನನ್ನ ಮಾತು ಮುಗಿಸ್ತೇನೆ. ಈ ದೇಶದಲ್ಲಿ ಕಾಂಗ್ರೆಸ್ 3 ರಾಜ್ಯಗಳಿಗೆ ಸೇರಿದೆ. ನೀವೆಲ್ಲ ವಿದ್ಯಾವಂತರು, ವಿಷಯವನ್ನು ತಿಳ್ಕೊಡುವ ಶಕ್ತಿ ಸಾಮರ್ಥ್ಯ ಇದೆ ನಿಮಗೆ. ಯಾಕೆ ಹೀಗಾಯ್ತು? ಯಾರ ಕಾರಣ ಹೇಳಿ? ನೀವೆಲ್ಲ ಕಾಂಗ್ರೆಸ್ ಮಾಡಿದ ದುರಾಡಳಿತದಿಂದ ಈ ದೇಶದಲ್ಲಿ ಬೇಸತ್ತು ಜನ ಹಂತ ಹಂತವಾಗಿ ಕಾಂಗ್ರೆಸ್ಸಿಂದ ದೂರ ಸರಿತವರು. 18 ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ನಡೆಸ್ತಾ ಇದೆ. 18 ರಾಜ್ಯದಲ್ಲಿ ನಾನು ಕೇವಲ 1 ವರ್ಷ 8 ತಿಂಗಳು ಮುಖ್ಯಮಂತ್ರಿ. ಆಗ ಏನು ಮಾಡಿದೆ ಅನ್ನೋದು ಪ್ರಶ್ನೆ ಬೇಡ. ಕಾಫಿ ಪ್ಲಾಂಟ್ಗಳಿಗೋಸ್ಕರವಾಗಿ ಐಕೆ ಗುಜರಾತನ್ನು ಕರೆಸಿ ಅವತ್ತು ನಿಮಗೆ ಏನು ಶಕ್ತಿ ತುಂಬಿದೆ ಅನ್ನೋದ್ರ ಬಗ್ಗೆ ಅನೇಕ ಜನ ಕಾಫಿ ಪ್ಲಾಂಟ್ಗಳು ಎಷ್ಟು ಜೀಪ್ಗಳನ್ನು ಕೊಂಡ್ಕೊಂಡು ಹೋಗುತ್ತೋ ಅದೆಲ್ಲ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದೆಲ್ಲ